ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಚಾಪ್ಟರ್ 2 ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಡ್ ಅಂದರೆ ಜೀವಂತ ಜಗತ್ತಿನ ವೈವಿಧ್ಯತೆಗಳು, ಇದರಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಅಂದರೆ MCQ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ ಮತ್ತು ಅದರದ್ದು ಕೀ ಆನ್ಸರ್ಸನ್ನು ಸಹ ಡಿಸ್ಕಸ್ ಮಾಡಿದ್ವಿ. ಇವತ್ತು ಅದರದ್ದೇ ಕಂಟಿನ್ಯೂಯೇಷನ್ ಚಾಪ್ಟರ್ 2ದೇ ಪಾರ್ಟ್ 3 ಸೆಕ್ಷನ್ನು. ಇದರಲ್ಲಿ ಲಾಸ್ಟ್ ನಾವು ಎನಿಮಲ್ಸ್ ಮತ್ತು ಪ್ಲಾಂಟ್ಸನ್ನು ಡಿಸ್ಕಸ್ ಮಾಡಿದ್ವಿ. ಈಗ ಪ್ಲಾಂಟ್ದು ಕಂಟಿನ್ಯೂಯೇಷನ್ ಪಾರ್ಟ್, ಗ್ರೂಪ್ಸ್ ಆಫ್ ಪ್ಲಾಂಟ್ಸ್ ನೇಚರ್ ಇನ್ ಸ್ಟೆಮ್, ಸಸ್ಯದಲ್ಲಿ ಕಾಂಡದ ಭಾಗದ ಗುಂಪಿನ ಒಂದು ಪ್ರಶ್ನೆಗಳು ಈ ಪಾರ್ಟ್ 3ನಲ್ಲಿರುತ್ತೆ. ಸಿ ದ ಫಸ್ಟ್ ಕ್ವಶನ್. ದ ಪ್ಲಾಂಟ್ಸ್ ಆಫ್ ಸ್ಟೆಮ್ಸ್ ವೇರಿಯೇಷನ್ ಇನ್ ದ, ಸಸ್ಯದಲ್ಲಿ ಕಾಂಡದ ಗುಂಪುಗಳು ಯಾವ ರೀತಿಯ ವೈವಿಧ್ಯತೆಯನ್ನು ಹೊಂದಿದೆ ಅಂತ. ಆಪ್ಷನ್ ಎ ಬಂದು ಥಿಕ್ನೆಸ್ ಆ್ಯಂಡ್ ಹಾರ್ಡ್ನೆಸ್, ಆಪ್ಷನ್ ಬಿ ಬಂದು ಹೈಟ್ ಆ್ಯಂಡ್ ಕಲರ್, ಆಪ್ಷನ್ ಸಿ ಬಂದು ಶೇಪ್ ಆ್ಯಂಡ್ ಕಲರ್, ಆಪ್ಷನ್ ಡಿ ಬಂದು ನನ್ ಆಫ್ ದೀಸ್. ಅಂದರೆ ನಾವು ಒಂದು ಸಸ್ಯವನ್ನು ಅಥವಾ ಗಿಡವನ್ನು ಮರವನ್ನು ನೋಡಿದ್ರೆ ಅದರದ್ದು ಕಾಂಡದ ಭಾಗ ಯಾವ ರೀತಿಯ ವೈವಿಧ್ಯತೆಯನ್ನು ಹೊಂದಿರುತ್ತೆ ಅಂತ. ಇಲ್ಲಿ ಥಿಕ್ನೆಸ್ ಆ್ಯಂಡ್ ಹಾರ್ಡ್ನೆಸ್ ಅಂದರೆ ಅದು ಕಾಂಡ ದಪ್ಪವಾಗಿರುತ್ತಾ ಅಥವಾ ಗಟ್ಟಿಯಾಗಿರುತ್ತಾ ಅಂತ. ಆಪ್ಷನ್ ಬಿ ಬಂದು ಹೈಟ್ ಆ್ಯಂಡ್ ಕಲರ್, ಅದರ ಎತ್ತರ ಮತ್ತು ಬಣ್ಣವನ್ನು ಹೊಂದಿರುತ್ತಾ ಯಾವ ರೀತಿಯದ್ದು. ಅದೇ ಥರ ಶೇಪ್ ಆ್ಯಂಡ್ ಕಲರ್, ಅದರ ಗಾತ್ರ ಶೇಪ್ ಅಂದರೆ ಆಕಾರ ಮತ್ತು ಯಾವ ರೀತಿಯ ಬಣ್ಣದ್ದಾಗಿರುತ್ತೆ. ಅದೇ ಥರ ಡಿ ನನ್ ಆಫ್ ದೀಸ್, ಯಾವುದು ಅಲ್ಲ, ಈ 4ರಲ್ಲಿ ಯಾವುದು ಒಂದು ಗಿಡದ ಕಾಂಡ ಅಂತ ಬಂದರೆ ಯಾವ ರೀತಿಯ ಗುಣಲಕ್ಷಣವನ್ನು ಹೊಂದಿರುತ್ತೆ ಅಂತ ಆನ್ಸರ್ ಮಾಡಬೇಕು. ಓಕೆ, ನೆಕ್ಸ್ಟ್ ವಿ ಗೋ ಫಾರ್ ಸೆಕೆಂಡ್ ಕ್ವಶನ್. ದ ಪ್ಲಾಂಟ್ಸ್ ಆಫ್ ಲೀವ್ಸ್ ವೇರಿ ಇನ್, ಅದೇ ಥರ ಸಸ್ಯದಲ್ಲಿ ಕಾಂಡದ ಭಾಗ ಆಯಿತು, ಸಸ್ಯದಲ್ಲಿ ಎಲೆಯ ಭಾಗ ಯಾವ ರೀತಿಯ ವೈವಿಧ್ಯತೆಯನ್ನು ಹೊಂದಿರುತ್ತೆ, ಯಾವ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಆಪ್ಷನ್ ಎ ಬಂದು ಹಾರ್ಡ್ನೆಸ್, ಆಪ್ಷನ್ ಬಿ ಶೇಪ್ ಆ್ಯಂಡ್ ಕಲರ್, ಆಪ್ಷನ್ ಸಿ ಸೈಜ್ ಆ್ಯಂಡ್ ಅರೇಂಜ್ಮೆಂಟ್, ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ. ಇಲ್ಲಿ ಹಾರ್ಡ್ನೆಸ್ ಅಂದರೆ ಗಡಸುತನ ಅಂತ ಕರಿತೀವಿ, ಎಲೆ ಗಡಸಾಗಿರುತ್ತಾ, ಗಟ್ಟಿಯಾಗಿರುತ್ತಾ. ಆಪ್ಷನ್ ಬಿ ಶೇಪ್ ಆ್ಯಂಡ್ ಕಲರ್, ಅದರ ಆಕಾರ ಮತ್ತು ಬಣ್ಣದಲ್ಲಿ ಬದಲಾವಣೆ ಇರುತ್ತಾ. ಆಪ್ಷನ್ ಸಿ ಬಂದು ಸೈಜ್ ಆ್ಯಂಡ್ ಅರೇಂಜ್ಮೆಂಟ್, ಸೈಜ್ ಅಂದರೆ ಅದರ ಗಾತ್ರ ಮತ್ತು ರಚನೆಯಲ್ಲಿ ಬದಲಾವಣೆ ಇರುತ್ತಾ. ಆಪ್ಷನ್ ಡಿ ಬಂದು ಬೋತ್ ಬಿ ಆ್ಯಂಡ್ ಸಿ, ಅಂದರೆ ಬಿ ಮತ್ತು ಆಪ್ಷನ್ ಸಿ ಎರಡೂ ಆಗಿರುತ್ತಾ. ಈ 4ರಲ್ಲಿ ಯಾವುದು ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ವಿ ಗೋ ಫಾರ್ ಥರ್ಡ್ ಕ್ವಶನ್. ಪ್ಲಾಂಟ್ ಕ್ಯಾನ್ ಬಿ ಗ್ರೂಪ್ಡ್ ಇಂಟು, ಸಸ್ಯವನ್ನು ನಾವು ಗುಂಪುಗಳನ್ನಾಗಿ ವಿಭಾಗಿಸ್ತೀವಿ ಯಾವುದರ ಆಧಾರದ ಮೇಲೆ ಅಂತ. ಸಸ್ಯಗಳನ್ನು ನಾವು ಗುಂಪುಗಳನ್ನಾಗಿ ವಿಂಗಡಿಸೋದು ಯಾವುದರ ಆಧಾರದ ಮೇಲೆ. ಆಪ್ಷನ್ ಎ ಬಂದು ಹರ್ಬ್ಸ್ ಆ್ಯಂಡ್ ಶರ್ಬ್ಸ್, ಆಪ್ಷನ್ ಬಿ ಟ್ರೀಸ್, ಆಪ್ಷನ್ ಸಿ ಫಾರೆಸ್ಟ್, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ವಿ. ಅಂದರೆ ಒಂದು ಸಸ್ಯ ಅಂತ ನಾವು ಗುರುತಿಸೋದು ಅದು ಹರ್ಬ್ಸ್ ಮತ್ತು ಶರ್ಬ್ಸ, ಹುಲ್ಲು ಮತ್ತು ಮೀಡಿಯಂ ಸೈಜ್ ಗಿಡಗಳನ್ನ ಆಧಾರದ ಮೇಲೆ. ಆಪ್ಷನ್ ಬಿ ಬಂದು ಟ್ರೀ, ಅದು ಮರಗಳು ಅಂತನಾ, ಅಥವಾ ಆಪ್ಷನ್ ಸಿ ಫಾರೆಸ್ಟ್, ಅದು ಕಾಡಾಗಿದೆ ಅಂತನಾ, ಅಥವಾ ಆಪ್ಷನ್ ಡಿ ಬಂದು ಬೋತ್ ಎ ಆ್ಯಂಡ್ ಬಿ, ಇವೆರಡರ ಆಧಾರದ ಮೇಲೆ, ಯಾವುದರ ಆಧಾರದ ಮೇಲೆ ಗಿಡವನ್ನು ನಾವು ಗುಂಪುಗಳನ್ನಾಗಿ ವಿಂಗಡಿಸ್ತೀವಿ ಅಂತ. ಓಕೆ, ಯು ಶುಡ್ ಆನ್ಸರ್. ನೆಕ್ಸ್ಟ್ ವಿ ಗೋ ಫಾರ್ ಫೋರ್ತ್ ಕ್ವಶನ್. ವಿ ಗ್ರೂಪ್ಡ್ ಪ್ಲಾಂಟ್ಸ್ ಆನ್ ದೇರ್ ಬೇಸಿಸ್ ಆಫ್, ಅದೇ ಥರ ಸಸ್ಯಗಳನ್ನು ನಾವು ಗುಂಪುಗಳನ್ನಾಗಿ ಮಾಡ್ತೀವಿ, ಇದು ಸಹ ಯಾವುದರ ಆಧಾರದ ಮೇಲೆ. ಆಪ್ಷನ್ ಎ ಹೈಟ್ ಆ್ಯಂಡ್ ಕಲರ್, ಅಂದರೆ ಅದರ ಎತ್ತರ ಮತ್ತು ಬಣ್ಣದ ಅನುಗುಣವಾಗ. ಆಪ್ಷನ್ ಬಿ ಹೈಟ್ ಆ್ಯಂಡ್ ಟೈಪ್ಸ್ ಆಫ್ ಸ್ಟೆಮ್, ಅದೇ ಥರ ಅದರ ಎತ್ತರ ಮತ್ತು ಅದರ ಕಾಂಡದ ಆಧಾರದ ಮೇಲೆ. ಆಪ್ಷನ್ ಸಿ ಶೇಪ್ ಆ್ಯಂಡ್ ಟೈಪ್ ಆಫ್ ಸೈಜ್, ಅದೇ ಥರ ಅದರ ಆಕಾರ ಮತ್ತು ಅದರ ಗಾತ್ರದ ಮೇಲೆ. ಆಪ್ಷನ್ ಡಿ ಕಲರ್ ಆ್ಯಂಡ್ ಅರೇಂಜ್ಮೆಂಟ್ ಆಫ್ ಸ್ಟೆಮ್, ಅದಲ್ಲದೆ ಅದರ ಬಣ್ಣ ಮತ್ತು ಅದರ ಯಾವ ರೀತಿ ರಚನೆ ಆಗಿರುತ್ತೆ ಅದರ ಕಾಂಡ, ಇದರ ಆಧಾರದ ಮೇಲೆ. ಈ 4ರಲ್ಲಿ ಯಾವುದರ ಆಧಾರದ ಮೇಲೆ ಸಸ್ಯವನ್ನು ನಾವು ಗುಂಪುಗಳನ್ನಾಗಿ ವಿಂಗಡಿಸ್ತೀವಿ. ನೆಕ್ಸ್ಟ್ ವಿ ಗೋ ಫಾರ್ ಫಿಫ್ತ್ ಕ್ವಶನ್. ಡು ಯು ಅಬ್ಸರ್ವ್ ದ ಕಲರ್ ಆಫ್ ಸ್ಟೆಮ್, ಅಂದರೆ ಕಾಂಡದ ಬಣ್ಣವನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ, ಅದು ಯಾವ ಕಲರ್ ಇರುತ್ತೆ ಅಂತ. ಆಪ್ಷನ್ ಎ ಬ್ರೌನ್ ಆರ್ ಗ್ರೀನ್, ಆಪ್ಷನ್ ಬಿ ಬೋತ್ ಬ್ರೌನ್ ಆ್ಯಂಡ್ ಗ್ರೀನ್, ಆಪ್ಷನ್ ಸಿ ನಾಟ್ ಬ್ರೌನ್, ಆಪ್ಷನ್ ಡಿ ನಾಟ್ ಗ್ರೀನ್. ಅಂದರೆ ಕಾಂಡ ಕಂದು ಬಣ್ಣದ ಅಥವಾ ಹಸಿರು ಬಣ್ಣದ್ದಾಗಿರುತ್ತಾ, ಅಥವಾ
ಕಾಂಡಗಳು ಎರಡು ಬಣ್ಣದಲ್ಲೂ ಇರುತ್ತಾ, ಅಂದ್ರೆ ಸಸ್ಯದಲ್ಲಿ ಒಂದು ಕಾಂಡ ಬ್ರೌನು ಕಂದು ಬಣ್ಣದ್ದು ಆಗಿರುತ್ತಾ ಅಥವಾ ಗ್ರೀನ್ ಬಣ್ಣದ್ದು ಆಗಿರುತ್ತಾ, ಅಥವಾ ಕಂದು ಬಣ್ಣ ಇರೋದೇ ಇಲ್ವಾ ಕಾಂಡಗಳಲ್ಲಿ, ಅಥವಾ ಹಸಿರು ಬಣ್ಣ ಇರೋದೇ ಇಲ್ವಾ, ಈ 4ರಲ್ಲಿ ಯಾವುದು ಅಂತ ಕಾಂಡದ ಬಣ್ಣ ಯಾವುದಾಗಿರುತ್ತೆ, ಒಂದು ಸಸ್ಯದಲ್ಲಿ ಕಾಂಡದ ಬಣ್ಣ ಯಾವುದು ಅಂತ ಹೇಳ್ಬೇಕು. ನೆಕ್ಸ್ಟ್ ವಿ ಗೋ ಫಾರ್ 6th ಕ್ವಶನ್. ದಿ ಬ್ರಾಂಚಸ್ ಆಫ್ ದ ಪ್ಲಾಂಟ್ಸ್ ಅರೈಸ್, ಅಂದ್ರೆ ಸಸ್ಯದಲ್ಲಿ ಕೊಂಬೆಗಳು ಯಾವ ರೀತಿ ಅರೈಸ್ ಆಗಿರುತ್ತೆ, ಅಂದ್ರೆ ಯಾವ ರೀತಿ ಅದು ಬೆಳೀತಾ ಇರುತ್ತೆ ಅಂತ, ಉಟ್ಕೊಳ್ಳುತ್ತೆ. ಅರೈಸ್ ಟು ಕ್ಲೋಸ್ ಟು ದ ಗ್ರೌಂಡ್, ಅಂದ್ರೆ ಒಂದು ಸಸ್ಯ ಗಿಡ ಬೆಳೀತಾ ಇದೆ ಅಂದ್ರೆ ಅದರಲ್ಲಿ ಬ್ರಾಂಚಸ್ಗಳು ರಂಬೆ ಕೊಂಬೆಗಳು ಬೆಳೀತಾ ಇರುತ್ತಲ್ವಾ, ಅದು ಯಾವ ಗುಣಲಕ್ಷಣದಲ್ಲಿ ಬೆಳ್ಕೊಂಡು ಹೋಗುತ್ತೆ ಅಂತ. ಅರೈಸ್ ಕ್ಲೋಸ್ ಟು ದ ಗ್ರೌಂಡ್ ಅಂದ್ರೆ ಭೂಮಿಗೆ ಹತ್ತಿರವಾಗಿ, ನೆಲಕ್ಕೆ ಹತ್ತಿರವಾಗಿ ಇರುತ್ತಾ ಅದರ ಬ್ರಾಂಚಸ್ಗಳು, ಕೊಂಬೆಗಳು. ಅರೈಸ್ ಟು ಹೈಯರ್ ಅಪ್ ಆಫ್ ದ ಲೀವ್ಸ್, ಅಥವಾ ಎಲೆಯ ಆ ಗಿಡದಿಂದ ಎತ್ತರಕ್ಕೆ ಬೆಳೆಯುತ್ತಾ, ಅಥವಾ ಅರೈಸ್ ಲೋಯರ್ ಟು ದ ಗ್ರೌಂಡ್, ಆ ಗಿಡದಿಂದ ಕೆಳಕ್ಕೆ ಬೆಳೆಯುತ್ತಾ ಅದು, ಅಥವಾ ನನ್ ಆಫ್ ದಿ ಅಬೋ. ಇದು ಯಾವುದು ಅಲ್ವಾ ಬ್ರಾಂಚಸ್ಗಳು ನಾನು ಕೇಳ್ತಾ ಇರೋದು. ಒಂದು ಸಸ್ಯ, ಗಿಡ, ಮರ ಅಂತ ಬಂದ್ರೆ ಅದರಲ್ಲಿ ಬೀಳುತ್ತಲ್ಲ ರಂಬೆ ಕೊಂಬೆಗಳು, ಭೂಮಿಗೆ ಹತ್ತಿರವಾಗಿ ಬಿಡುತ್ತಾ, ಅಥವಾ ಸಸ್ಯದಿಂದ ಮೇಲಕ್ಕೆ ಬಿಡುತ್ತಾ, ಸಸ್ಯದಿಂದ ಕೆಳಕ್ಕೆ ಬಾಗಿದಂತೆ ಇರುತ್ತಾ, ಅಥವಾ ಇದು ಯಾವುದೂ ಇರಲ್ವಾ, ಯಾವ ಗುಣಲಕ್ಷಣವನ್ನ ಹೊಂದಿರುತ್ತೆ ಬ್ರಾಂಚಸ್ ಅಂತ ಹೇಳಬೇಕು. ಅದೇ ತರ ನೆಕ್ಸ್ಟ್ ವಿ ಗೋ ಫಾರ್ 7th ಕ್ವಶನ್. ಇಫ್ ಯು ಟಚ್ ಅಂಡ್ ಫೀಲ್ ದ ಸ್ಟೆಮ್, ನೀವು ಕಾಂಡವನ್ನ ಮುಟ್ಟಿದಾಗ ನಿಮಗೆ ಯಾವ ಅನುಭವ ಆಗುತ್ತೆ? ಇಫ್ ಯು ಟಚ್ ಅಂಡ್ ಫೀಲ್, ಅದನ್ನ ಮುಟ್ಟಿದಾಗ ನಿಮಗೆ ಆಗುವಂತಹ ಅನುಭವ ಏನು? ಇಟ್ಸ್ ಬೆಂಡ್ ಈಸಿಲಿ, ಇಟ್ಸ್ ನಾಟ್ ಬೆಂಡ್ ಈಸಿಲಿ, ಇಟ್ ಈಸ್ ಸ್ಟಿಫ್, ಆಲ್ ಆಫ್ ದಿ ಅಬೋ. ಒಂದು ಕಾಂಡವನ್ನ ಮುಟ್ಟಿದ ತಕ್ಷಣ ಅದು ತುಂಬಾ ಸುಲಭವಾಗಿ ಬೆಂಡ್ ಆಗುತ್ತೆ ಅನ್ಸುತ್ತಾ, ಅಥವಾ ತುಂಬಾ ಸುಲಭವಾಗಿ ಬೆಂಡ್ ಆಗಲ್ಲ ಅನ್ಸುತ್ತಾ, ಅಥವಾ ಕಾಂಡ ತುಂಬಾ ಸ್ಟಿಫ್ ಆಗಿದೆ ಅನ್ಸುತ್ತಾ, ಅಂದ್ರೆ ಗಟ್ಟಿಯಾಗಿದೆ ಅನ್ಸುತ್ತಾ, ಅಥವಾ ಈ ಎಲ್ಲಾ ಗುಣಲಕ್ಷಣಗಳನ್ನ ನೀವು ಅಬ್ಸರ್ವ್ ಮಾಡ್ತೀರಾ, ಕಾಣ್ತೀರಾ ಒಂದು ಕಾಂಡವನ್ನ ಮುಟ್ಟಿದಾಗ ಅಂತ ಆನ್ಸರ್ ಮಾಡ್ಬೇಕು. ದೆನ್ ನೆಕ್ಸ್ಟ್ ವಿ ಗೋ ಫಾರ್ 8th ಕ್ವಶನ್. ಗ್ರೂಪಿಂಗ್ ಆಫ್ ಪ್ಲಾಂಟ್ಸ್ ಬೇಸ್ಡ್ ಆನ್, ಸಸ್ಯವನ್ನ ಯಾವುದರ ಆಧಾರದ ಮೇಲೆ ನಾವು ಗುಂಪುಗಳನ್ನಾಗಿ ವಿಂಗಡಿಸ್ತೀವಿ? ಹೈಟ್ ಅಂಡ್ ನೇಚರ್ ಆಫ್ ಸ್ಟೆಮ್, ಅಂದ್ರೆ ಅದರ ಎತ್ತರ ಮತ್ತೆ ಅದರ ಕಾಂಡದ ಗುಣಲಕ್ಷಣ ನೋಡಿ. ನೇಚರ್ ಆಫ್ ಲೀಫ್ ಅಂಡ್ ರೂಟ್, ಅಂದ್ರೆ ಸಸ್ಯದ ಎಲೆಯ ಮತ್ತೆ ಬೇರಿನ ಗುಣಲಕ್ಷಣವನ್ನ ನೋಡಿ. ಕಲರ್ ಅಂಡ್ ನೇಚರ್ ಆಫ್ ಫ್ರೂಟ್, ಗಿಡದಲ್ಲಿ ಬಿಡುವಂತಹ ಹಣ್ಣು ಮತ್ತೆ ಬಣ್ಣವನ್ನ ನೋಡಿ. ದೆನ್ ಡಿ ನನ್ ಆಫ್ ದಿಸ್, ಇದು ಯಾವುದು ಅಲ್ಲ. ಈ 4ರಲ್ಲಿ ಯಾವ ಗುಣಲಕ್ಷಣವನ್ನ ನೋಡಿ ನಾವು ಪ್ಲಾಂಟ್ ಅನ್ನ ಗ್ರೂಪ್ ಮಾಡ್ತೀವಿ. ನೆಕ್ಸ್ಟ್ ವಿ ಗೋ ಫಾರ್ 9th one. ದಿ ಹೈಟ್ ಆಫ್ ಮ್ಯಾಂಗೋ ಟ್ರೀ ಈಸ್, ಮಾವಿನ ಹಣ್ಣಿನ ಮರದ ಎತ್ತರ ಎಷ್ಟಿರುತ್ತೆ ಅಂತ. ಆಪ್ಷನ್ ಎ ಶಾರ್ಟ್, ಆಪ್ಷನ್ ಬಿ ಟಾಲ್, ಆಪ್ಷನ್ ಸಿ ಮೀಡಿಯಂ, ಆಲ್ ಆಫ್ ದಿಸ್. ಆಪ್ಷನ್ ಡಿ ಆಲ್ ಆಫ್ ದಿಸ್, ಅಂದ್ರೆ ಅದು ತುಂಬಾ ತುಂಡವಾಗಿರುತ್ತಾ, ಅಂದ್ರೆ ಗಿಡ್ಡ ಕುಳ್ಳವಾಗಿರುತ್ತಾ ಶಾರ್ಟ್. ಟಾಲ್ ಅಂದ್ರೆ ತುಂಬಾ ಎತ್ತರವಾಗಿರುತ್ತಾ. ಸಿ ಆಪ್ಷನ್ ಡಿ. ಆಪ್ಷನ್ ಸಿ ಮೀಡಿಯಂ, ಅಂದ್ರೆ ಮೀಡಿಯಂ ಆಗಿರುತ್ತೆ ಅದ್ರ ಹೈಟ್. ಆಪ್ಷನ್ ಡಿ ಆಲ್ ಆಫ್ ದಿಸ್. ಇದೆಲ್ಲ ಗುಣಲಕ್ಷಣ, ಕೆಲವೊಂದು ಉದ್ದನ, ತುಂಡನ, ಮೀಡಿಯಮ್ಮ ಯಾವ್ದಿರುತ್ತೆ ಅಂತ ಹೇಳ್ಬೇಕು. ಮ್ಯಾಂಗೋ ಟ್ರೀ ಯಾವ ತರ ಇರುತ್ತೆ ಅಂತ. ಅದೇ ತರ ನೆಕ್ಸ್ಟ್ ವಿ ಗೋ ಫಾರ್ 10th ಕ್ವಶನ್. ಇನ್ ಪ್ಲಾಂಟ್ ಗ್ರೂಪ್ ರೋಸ್ ಈಸ್ ಅಂಡರ್, ಗುಲಾಬಿ ಗಿಡ ಸಸ್ಯದ ಯಾವ ಗುಂಪಿಗೆ ಸೇರುತ್ತೆ ಅಂತ. ಓಕೆ, ಟ್ರೀ, ಹರ್ಬ್, ಶರ್ಬ್, ನನ್ ಆಫ್ ದಿಸ್. ಟ್ರೀ ಅಂದ್ರೆ ರೋಸ್, ಗುಲಾಬಿ ಗಿಡ ಮರ ಅಂತ ಕನ್ಸಿಡರ್ ಮಾಡ್ತೀರಾ. ಹರ್ಬ್ ಅಂದ್ರೆ ಅದೊಂದು ಹುಲ್ಲು ಅಂತ ಕನ್ಸಿಡರ್ ಮಾಡ್ತೀರಾ. ಶರ್ಬ್ ಅಂದ್ರೆ ಅದೊಂದು ಗಿಡ ಅಂತ ಕನ್ಸಿಡರ್ ಮಾಡ್ತೀರಾ, ಅಥವಾ ಯಾವುದು ಅಲ್ವಾ. ರೋಸ್ ಅನ್ನೋದು ಗಿಡನ, ಮರನ ಅಥವಾ ಹುಲ್ಲಿನ ಜಾತಿಗೆ ಸೇರಿದ್ದ ಅಂತ ಹೇಳ್ಬೇಕು. ನೆಕ್ಸ್ಟ್ ವಿ ಗೋ ಫಾರ್ 11th ಕ್ವಶನ್. ದ ನೇಚರ್ ಆಫ್ ಸ್ಟೆಮ್ ಇನ್ ಟೊಮ್ಯಾಟೊ ಹರ್ಬ್ ಈಸ್, ಟೊಮ್ಯಾಟೊ ಗಿಡದಲ್ಲಿ ಕಾಂಡದ ಗುಣಲಕ್ಷಣ ಏನು ಅಂತ. ಒಂದು ಟೊಮ್ಯಾಟೊ ಗಿಡನ ನೋಡಿದ್ರೆ ಅದ್ರ ಕಾಂಡ ಹೇಗೆ ಕಂಡು ಬರುತ್ತೆ ನಿಮ್ಮ ಕಣ್ಣಿಗೆ? ಹಾರ್ಡ್, ಆಪ್ಷನ್ ಎ. ಆಪ್ಷನ್ ಬಿ ಥಿಕ್, ಆಪ್ಷನ್ ಸಿ ಟೆಂಡರ್, ಆಪ್ಷನ್ ಡಿ ಥಿನ್. ಅಂದ್ರೆ ಅದು ತುಂಬಾ ಗಟ್ಟಿಯಾಗಿರುತ್ತಾ ಅದ್ರ ಕಾಂಡ, ಟೊಮೊಟೊ ಗಿಡದ ಕಾಂಡ, ಅಥವಾ ತುಂಬಾ ದಪ್ಪವಾಗಿರುತ್ತಾ? ಆಪ್ಷನ್ ಬಿ. ಆಪ್ಷನ್ ಸಿ ಟೆಂಡರ್, ತುಂಬಾ ಟೊಳ್ಳಾಗಿರುತ್ತಾ? ಅಥವಾ ಆಪ್ಷನ್ ಡಿ ಥಿನ್, ತುಂಬಾ ತೆಳುವಾಗಿರುತ್ತಾ? ಈ 4ರಲ್ಲಿ ಯಾವ ಗುಣಲಕ್ಷಣ ಕಂಡು ಬರುತ್ತೆ ಟೊಮೊಟೊ ಗಿಡದ ಕಾಂಡ ಅಂತ ಆನ್ಸರ್ ಮಾಡಬೇಕು. ಸಿ ದ 12th ಕ್ವಶನ್.
ದಿ ಹೈಟ್ ಆಫ್ ರೋಸ್ ಪ್ಲಾಂಟ್ ಈಸ್. ಗುಲಾಬಿ ಗಿಡದ ಎತ್ತರ ಯಾವ ಎತ್ತರದಲ್ಲಿರುತ್ತೆ ಗುಲಾಬಿ ಗಿಡ ಅಂತ. ಆಪ್ಷನ್ ಎ ಟಾಲ್, ಆಪ್ಷನ್ ಬಿ ಮೀಡಿಯಂ, ಆಪ್ಷನ್ ಸಿ ಶಾರ್ಟ್, ಆಪ್ಷನ್ ಡಿ ಟಾಲೆಸ್ಟ್. ಇಲ್ಲಿ ಟಾಲ್ ಮತ್ತು ಟಾಲೆಸ್ಟ್ಗೆ ಅಬ್ಸರ್ವ್ ಮಾಡಿ. ಟಾಲ್ ಅಂದರೆ ಎತ್ತರ, ಟಾಲೆಸ್ಟ್ ಅಂದರೆ ತುಂಬ ಎತ್ತರ. ಓಕೆ, ಮೀಡಿಯಂ ಅಂದರೆ ಮೀಡಿಯಂ ಸೈಜಲ್ಲಿರೋದು, ಮಧ್ಯಭಾಗದಲ್ಲಿರೋದು. ಶಾರ್ಟ್ ಅಂದರೆ ತುಂಬ ಚಿಕ್ಕದಾಗಿರೋದು. ಇಲ್ಲಿ ರೋಸು ಯಾವ ಗುಂಪಿಗೆ ಸೇರುತ್ತೆ ಅಂತ ಆನ್ಸರ್ ಮಾಡಬೇಕು. ಇಲ್ಲಿ ನೀವು ಇದಕ್ಕೆಲ್ಲ ಆನ್ಸರ್ ಮಾಡಬೇಕು ಅಂದರೆ ಟೆಕ್ಸ್ಟ್ ಬುಕ್ನ ಒಂದ್ಸಲ ರೆಫರ್ ಮಾಡಿ, ಒಂದ್ಸಲ ಫುಲ್ ರೀಡ್ ಮಾಡಿ ಆ ಪೇಜಸ್ಸನ್ನು ಆಡಿಬಿಟ್ಟು ಆಮೇಲೆ ಈ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಆದಷ್ಟು ವಿಡಿಯೋನ ಯಾರು ನೋಡ್ತಿರ್ತಾರೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಯಾರು CETಗೆ ಪ್ರಿಪೇರ್ ಆಗ್ತಿರ್ತಾರೋ ಅವ್ರಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೋ ಅವ್ರಿಗೆ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಪಾರ್ಟ್ 4 ಇದೇ ಚಾಪ್ಟರ್ದು ಕಂಟಿನ್ಯೂಯೇಷನ್ ಭಾಗ, ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿ ಸಿ ಯು ಆನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.